ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುರ ಜಿ ಕೆ ಕ್ಲಾಸಸ್. ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ನೋಡ್ರಿ. ಯಾವ ರೀತಿಯಾಗಿ ಇರ್ತದ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ನೋಡ್ರಿ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳದಾವು ಇವು. ಪ್ರಶ್ನೆ 1, ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ಏನಂತ ಕರಿತೀವಿ ಅಂದರೆ ವ್ಯಂಜನಗಳು. ಆತ್ಮಾರ್ಥಕ ಸರ್ವನಾಮ ಪದವಿದು ಅಂತಂದರೆ ತಾನು ಅಂತಕ್ಕಂಥದ್ದು, ತಾನು ತನ್ನ ಏನಿರ್ತಾವಲ್ಲ ಅದು ಆತ್ಮಾರ್ಥಕ ಸರ್ವನಾಮ ಪದವಿದು. ಮೂರನೇ ಪ್ರಶ್ನೆ ನೋಡ್ರಿ, ವ ಎಂಬುದು ಈ ಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ, ಭವಿಷ್ಯತ್ ಕಾಲ. ನೆಕ್ಸ್ಟ್ ಪ್ರಶ್ನೆ 4ನೇ ಪ್ರಶ್ನೆ ನೋಡ್ರಿ, ಆದ್ದರಿಂದ ಪದವು ಈ ಅವ್ಯಯದ ಪದವಿದು, ಸಂಬಂಧಾರ್ಥಕ ಅವ್ಯಯ ಆಗಿರುತ್ತೆ ನೋಡ್ರಿ, ಆದ್ದರಿಂದ ಅಂತಕ್ಕಂಥದ್ದು. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸುವಿಕೆ ಪ್ರಶ್ನೆ ನೋಡ್ರಿ. 5ನೇ ಪ್ರಶ್ನೆ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಪ್ರಕಾರ ಸಾಹಿತಿಗಳು ಕೃತಜ್ಞರಾಗುವುದು ಯಾವಾಗ ಅಂತ ಪ್ರಶ್ನೆ. ಹೌದಾ? ಆನ್ಸರ್ ಓದ್ಕೋರಿ. ಪ್ರಶ್ನೆ 6, ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಯಾವ ಪ್ರತಿಜ್ಞೆ ಮಾಡಿದರು. 7ನೇ ಪ್ರಶ್ನೆ, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡ್ರಿ. ಇದು ಬಲಿ ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಒಂದು ಮಿತಿಯೊಡ್ಡುವ ಹಕ್ಕಿಯ ದೇಹ ಸ್ವರೂಪ. ಹೌದಾ? 8ನೇ ಪ್ರಶ್ನೆ, ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು. 8ನೇ ಪ್ರಶ್ನೆ. 9ನೇದು, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣುತ್ತಿದ್ದವು. 10ನೇ ಪ್ರಶ್ನೆ, ಹಾ ಮತ್ತು ಮಾ ನಾಯಕರ ಪ್ರಕಾರ ರೋಗಿಗಳು ಯಾರ ಬಳಿ ಹೋಗುತ್ತಾರೆ ಅಂತಕ್ಕಂಥ. 11ನೇ ಪ್ರಶ್ನೆ, ಉಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ. 12ನೇ ಪ್ರಶ್ನೆ, ತಿಮಿರದ ವೈರಿ ಯಾವುದು. 13ನೇ ಪ್ರಶ್ನೆ, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ. ಬಸವಣ್ಣನ ಪ್ರಕಾರ ನಶಿಸುವುದು ಯಾವುದು. ಪ್ರಕಾರ ನಶಿಸುತ್ತಾವರ. 15ನೇ ಪ್ರಶ್ನೆ, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. 16ನೇ ಪ್ರಶ್ನೆ, ಅರ್ಜುನ್ ಯಾರನ್ನು ನಾಡನಾರಿ ಎಂದು ಕರೆದಿದ್ದಾರೆ. 17ನೇದು, ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು. ಉತ್ತಮ ಬೀಜಗಳ ಕೊರತೆ, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ವಿವಿಧ ರೀತಿಯ ರೋಗಗಳು, ಮಳೆಯ ಅಭಾವ, ಅತಿವೃಷ್ಟಿ, ಇವಲ್ಲದೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವುದು ಇವೆಲ್ಲವೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು. 18ನೇ ಪ್ರಶ್ನೆ, ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಅಂದರೆ, ಹಕ್ಕಿಗಳು ಬದಲಾದ ಪರಿಸರಕ್ಕೆ ಸಮರ್ಥವಾಗಿ ಹೊಂದಿಕೊಂಡು ಮನುಷ್ಯರಿರುವ ಕೆರೆಗಳಲ್ಲಿ, ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳಲ್ಲಿ, ಟ್ರಾನ್ಸ್ಫಾರ್ಮರ್ ಬಳಿ, ಮೀಟರ್ ಪೆಟ್ಟಿಗೆಯಲ್ಲಿ ಅಷ್ಟೇ ಏಕೆ ವಿದ್ಯುತ್ ತಂತಿಗಳ ಮೇಲೂ ಹೊಸ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುತ್ತವೆ ಎಂದು ಲೇಖಕರು ಹೇಳಿದ್ದಾರೆ. ಹಕ್ಕಿಗಳ ಬಗ್ಗೆ ಪ್ರಶ್ನೆ ಒಂದು ಇದ್ದೇ ಇರ್ತದೆ ನೋಡಿ, ಕರೆಕ್ಟಾಗಿ ಓದ್ಕೋರು. ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು. ಸೌಜನ್ಯಶೀಲರ ಲಕ್ಷಣಗಳಾವು. 21ನೇ ಪ್ರಶ್ನೆ, ಬಾಳೆ ಮೀನು ಬೊಬ್ಬೆ ಹೊಡೆಯಲು ಕಾರಣವೇನು. 22ನೇ ಪ್ರಶ್ನೆ, ಲೋಕದಲ್ಲಿ ಕೇಳಿಬರುತ್ತಿರುವ ಸ್ತುತಿನಿಂದೆಗಳನ್ನು ಅಕ್ಕಮಾದೇವಿ ಯಾವುದಕ್ಕೆ ಹೋಲಿಸಿದ್ದಾರೆ. 23, ಶಿಷ್ಯನು ಪದ್ಮಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನೆಂಬುದು ವಿವರಿಸಿರಿ. 24, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ. ಕವಿ ಸಾಹಿತ್ಯ, ಜನ್ಮಸ್ಥಳ, ಕಾಲಾಕೃತಿ ಮತ್ತು ಬಿರುದು ಪ್ರಶಸ್ತಿ ಕುರಿತು ವಾಕ್ಯರೂಪದಲ್ಲಿ ಬರೆಯುವುದು ಭಾಷೆ ಶೈಲಿಗೆ ಒಟ್ಟು ನೋಡ್ರಿ. ಮಾರ್ಕ್ಸ್ ಯಾವ ರೀತಿ, ಜನ್ಮಸ್ಥಳಕ್ಕೆ 1 ಮಾರ್ಕ್ಸ್, ಕೃತಿ ಪ್ರಶಸ್ತಿಗಳಿಗೆ 1 ಮಾರ್ಕ್ಸ್, ಭಾಷೆ ಶೈಲಿಗೆ 1 ಅಂಕ, ಟೋಟಲ್ 3 ಅಂಕಗಳು. ಹೌದಾ? ಕುವೆಂಪು 25, ಕನ್ನಡ ವರ್ಡ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅವರು 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಜನಿಸಿದರು. ಈ ಥರ ಓದ್ಕೊಂಡು ಕರೆಕ್ಟಾಗಿ ಪದ್ಯದ ಸಾರಾಂಶ ರೂಪದಲ್ಲಿ ಬರೀಬೇಕು. ಮೈ ಕೊಳವಿ ಎದ್ದ ಜಗ ಖಗಪಕ್ಷಿ ಪ್ರಾಣಿಗಳು ಅಂತಕ್ಕಂಥದ್ದು ಪದ್ಯದ ಭಾಗ. ಸ್ವರ ಸಾಗರ ಅವರ ಸಿಸಿಪಸರ್ ಸುತ್ತು ಕವನ ಸಂಕಲನದ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಸೀತೆಯ ಮುಖ ಕಮಲ ಅರಳಿತು. ಅಲಂಕಾರ, ರೂಪಕಲಂಕಾರದ ಲಕ್ಷಣ ಏನಪ್ಪ ಅಂದರೆ ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಲಂಕಾರವಾಗುತ್ತದೆ. ಉಪಮೇಯ ಏನಪ್ಪ, ಸೀತೆಯ ಮುಖ. ಉಪಮಾನವಾದಂದರೆ ಕಮಲ. ಸಮನ್ವಯ ಉಪಮೇಯಾದ ಸೀತೆಯ ಮುಖವನ್ನು ಉಪಮಾನದ ಕಮಲಕ್ಕೆ ಅಭೇದವಾಗಿ ರೂಪಿಸಿರುವುದರಿಂದ ರೂಪಕಲಂಕಾರವಾಗಿದೆ. ಗಾಳಿಯನ್ನು ವಿಸ್ತರಿಸಿ ಬರೆಯುವುದು. ಮನಸ್ಸಿದ್ದರೆ ಮಾರ್ಗ, ತುಂಬಿದ ಕೊಡ ತುಳುಕುವುದಿಲ್ಲ. ಇವು ಯಾವ ರೀತಿ ಬರೀಬೇಕಂತಕ್ಕಂಥದ್ದು ಎಕ್ಸಾಮ್ದಾಗ ಕರೆಕ್ಟಾಗಿ ನೋಡ್ರಿ. ಸೆಂಟೆನ್ಸ್ ಯಾವ ರೀತಿ ಬರೀಬೇಕು, ಹೆಂಗೆ ನೀಟಾಗಿ ಬರೀಬೇಕು. ನೆರಳು ಕೊಡುವ ವರವನ್ನು ದಯಪಾಲಿಸು 29. ಹೌದಾ? 30ನೇ, ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. 31, ಮಕ್ಕಳೇ ಒಂದು 5 ನಿಮಿಷ
ಇರಿ ಅಂತಕ್ಕಂಥದ್ದು. 32ನೇದು ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಅಂತಕ್ಕಂಥದ್ದು. 33ನೇದು ಶಿವ ಶಿವ ಕಾದಿ ಗೆಲಿದವು. ಪದ್ಯಭಾಗ ಪೂರ್ಣಗೊಳಿಸಿ ಬರೆಯುವುದು. ತಪ್ಪಿಲ್ಲದೆ ಬರೆದ ಪೂರ್ಣ ಸಾಲುಗಳಿಗೆ ಒಟ್ಟ 4 ಅಂಕಗಳು ನೋಡ್ರಿ. ಒಂದು ಬಾಣಕ್ಕೆ ಗುರಿ ಹಲವಿರುವುದಂತೆ 4 ಲೈನ್ಗಳು ಕರೆಕ್ಟಾಗಿ ನೆನಪಿಟ್ಕೋರಿ. ಪದ್ಯ ಬಾಯಾಟಿರ್ತಕ್ಕಂಥವು. ಸಿದ್ಧಾರ್ಥ 35ನೇ ಪ್ರಶ್ನೆ. ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ಎನ್ನುವ ಸ್ವರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡುಬಂದಿರುವುದು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ ಅಂತ ಕೇಳಿ. ಬದುಕಿನಲ್ಲಿ ಸತ್ಯವನ್ನು ಕಾಣಲು ಸಿದ್ಧಾರ್ಥನ ಮಡಿದಿ ಮಗು ಅರಮನೆಯನ್ನು ತೊರೆದನು. ಕಾಡು ಕಾಡು ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿದನು. ಆಗ ಸಿದ್ಧಾರ್ಥನಿಗೆ ಜ್ಞಾನೋದಯವಾಯಿತು. ನೋಡು, ಬದುಕಿನಲ್ಲಿ ಸತ್ಯವನ್ನು ಕಾಣಬೇಕಾಯಿತು ಸಿದ್ಧಾರ್ಥ ಮಡಿದಿ ಮಗು ಅರಮನೆಯನ್ನು ತೊರೆದು ಹೋದ. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕೋಗಿಲೆ ಇಂಪಾದ ಹಾಡೊಂದು ದೂರದಿಂದ ಕೇಳಿಸುತ್ತದೆ. ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡುತ್ತದೆ. ಬೋಧಿವೃಕ್ಷದಲ್ಲಿ ಮಹಾ ಬೆಳಕೊಂದು ಬೆಳಗುತ್ತದೆ ಅಂತಕ್ಕಂಥದ್ದು. ಗದ್ಯ ಭಾಗವನ್ನು ಓದಿಕೊಡು ಪ್ರಶ್ನೆ ಉತ್ತರಿಸಿರಿ. ಯಕ್ಷಗಾನದಲ್ಲಿ ಕಂಡುಬರುವ ವೀರರ ರಸ ಪ್ರಧಾನ ಮತ್ತು ರಸಪ್ರಧಾನ ಕಾಲಗಳಾವು. ಯಕ್ಷಗಾನಕ್ಕೆ ಬಯಲಾಟ, ಭಾಗವತರಾದ ಎಂಬ ಹೆಸರುಗಳು ಹೀಗೆ ಬಂದಿವೆ. ಪ್ರಬಂಧನದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಪಾತ್ರ. ಯಾವ ಮೂಢನಂಬಿಕೆಗಳ ಬಗ್ಗೆ. ಪತ್ರ ಲೇಖನ ಬರೆಯುವುದು ಯಾವುದಾದ್ರೂ ಒಂದಕ್ಕೆ ಮಾತ್ರ ಅಂತ. ಹೌದಾ? ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ. ಎಷ್ಟು ಏನಪ್ಪ ಅಂತಂದರೆ ಕರೆಕ್ಟಾಗಿ ಯಾವ ರೀತಿ ಬರೀಬೇಕು ಪತ್ರ ಲೇಖನ 5 ಮಾರ್ಕ್ಸ್ ಇರ್ತಾವ್ರಿ. ಕರೆಕ್ಟಾಗಿ ಓದ್ಕೊಡಿ. ಹೌದಾ? ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತೆ ಮುಂದೆ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.